ಇಲ್ಲ ಅಂದ್ರೆ ಲಾಕಪ್ ಹಾಕಿಸ್ತೀಯ? ನನ್ನ ಹತ್ರ ನಿನ್ನ ಕಂತ ಬಿಚ್ಚಿ ಬೇಡ ಮರಿ. ನಾನು ಮರ್ಯಾದೆಗೆ ಹೇಳುತ್ತೀನಿ, ನಿನ್ನ ಕೈಯಲ್ಲಿರುವ ಸೂಟ್ ಕೇಸನ್ನು ಕೊಟ್ಟು ಈ ನಿನ್ನ ಮುದ್ದಾದ ಜೀವನವನ್ನು ಉಳಿಸಿಕೊ. ಬೇಗ ಕೊಡು. ನನ್ನ ಪ್ರಾಣ ಹೋದರೂ ಸರಿಯೇ, ನನ್ನ ಸೂಟ್ ಕೇಸ್ ಮಾತ್ರ ನಿನಗೆ ಕೊಡೋದಿಲ್ಲ. ಇದು ನನ್ನ ಪ್ರಿಯಕರನ ಸ್ವತ್ತು. ನಿನಗೆ ಇದನ್ನು ಮುಟ್ಟುವ ಯಾವ ರೈಟ್ಸ್ ಕೂಡ ಇಲ್ಲ. ನೋಡು, ಮರ್ಯಾದೆಯಿಂದ ಇಲ್ಲಿಂದ ಕಾಲು ಕಿತ್ತರ ಒಳ್ಳೆಯದು. ಇಲ್ಲವಾದರೆ ನಿನ್ನ ಹಣೆ ಬರ ಇಲ್ಲೇ ಇದ್ದ ಸಾಯಿ. ಇದು ನನ್ನ ಯಾರಂತ ತಿಳಿದಿದೆ? ಓ ವಿಕಿ ಡಾರ್ಲಿಂಗ್, ಇದೇನಿದು? ನೀವ? ಇದೇನು ನಿಮ್ಮ ಡಕಾಯಿತರ ಅವತಾರ? ಇದೆಲ್ಲ ನಿನ್ಗೋಸ್ಕರ ಎಂದು ಈ ಸಿಂಹನೆಂಬ ಖಡ್ಗಾಮೃತ ಜೊತೆ ಸರಸಾಡುತ್ತಿರುವ ಈ ನಿನ್ನ ಧೈರ್ಯ, ಜಾಣ್ಮೆ, ಬುದ್ಧಿಶಕ್ತಿಗಳ ಕುಲಂಕುಷವಾಗಿ ತಿಳಿಯಲು ನಾನು ನಿರ್ಮಿಸಿದ ಪರೀಕ್ಷೆ. ಓಹೋ, ಹಾಗಾದರೆ ಈ ನಿಮ್ಮ ಪರೀಕ್ಷೆಯಲ್ಲಿ ನಾನು ಅಭಿನಯಿಸಿದ ಪಾತ್ರ ಹೇಗಿತ್ತು? ಪರೀಕ್ಷಿಸಿದ ಮನಸ್ಸು ಒಪ್ಪುವಂತೆ ಈ ನಿನ್ನ ಕಾರ್ಯಾಚರಣೆಯಲ್ಲಿ ಅಡ್ಡಿಪಡಿಸುವವನು ಯಾವನಾಗಿರಲಿ ಧೈರ್ಯವಾಗಿ ಸಹಕರಿಸು. ನಾನಿರುವಾಗ ಯಾವುದಕ್ಕೂ ಧೃತಗೆಡಬೇಡ. ಹೌದು ಪ್ರೇಕರ, ನೀವು ಕೊಟ್ಟಿರುವ ಬ್ರಹ್ಮಾಸ್ತ್ರ ನನ್ನ ಕೈಯಲ್ಲಿರುವಾಗ ನನಗೆ ಯಾವುದೇ ರೀತಿ ಭಯ ಇಲ್ಲ. ಅಂದಾಗೆ ಈ ನಿಮ್ಮ ಪ್ರೇಯಸಿಯ ಕಡೆಯಿಂದ ತೆಗೆದುಕೊಳ್ಳಿ ನಿಮಗೊಂದು ಅಲ್ಪ ಕಾಣಿಕೆಯನ್ನು. ಏನೇ ಇದು ಅಲ್ಲವೇ ಹುಚ್ಚಿ? ಇದು ಅಲ್ಲವೇ ಲಚ್ಚಿನ ನಮ್ಮಿಬ್ಬರ ಉದ್ಧರಿಸಲು ಬಂದ ಮಹಾಕಲ್ಪ. ಎಷ್ಟಿದೆ ಎಂದು ಭಕ್ಷಿಸಿ. ಎಷ್ಟಿದೆ ಅಂತ ಹೇಳೋಕೆ ಇದೇನು ಬಡ್ಡಿಗೆ ಬಿಟ್ಟಿದ ಹಣನ ಅಥವಾ ಲಂಚದಿಂದ ತೆಗೆದುಕೊಂಡ ಹಣನ? ಇದು ನನ್ನ ಪ್ರೇಮ ಕಾಣಿಕೆ. ಎಷ್ಟಿದೆ ಅಂತ ನೀವೇ ಎಣಿಸಿ ನೋಡಿ. ಸಾಲದಿದ್ದರೆ ಮತ್ತಷ್ಟು ಕೇಳಿ, ನಾನು ಕೊಡುತ್ತೇನೆ. ಮತ್ತಷ್ಟು? ಮತ್ತಷ್ಟು ಅಲಚ್ಚಿನ, ಇದು 100 ಪಟ್ಟು ಹಣದ ಅವಶ್ಯಕತೆ ಇದೆ. ನನ್ನ ಮೇಲೆ ಅತಿಯಾದ ನಿನಗೆ ಪ್ರೀತಿ ಇದ್ದರೆ ಕೆಲವೇ ದಿನಗಳಲ್ಲಿ ಆ ಸೂರ್ಯ ಸಿಂಹನ ಖಜಾನೆಯಿಂದ ಬಳಿದು ತಂದು ನನ್ನ ಖಜಾನೆ ತುಂಬಿಸಬೇಕು. ಆಗ ನೀನಾಗುವೆ ನನ್ನ ಉಡ್ಬಿ. ಹಾಗೆ ಆಗಲಿ ಪ್ರಿಯಕರ, ನಿಮ್ಮ ಸಂತೋಷಕ್ಕಾಗಿ ನಾನು ಇಂದಿನಿಂದಲೇ ಕೆಲಸ ಮಾಡಲು ಪ್ರಾರಂಭಿಸ್ತೇನೆ. ಅಂದಾಗೆ ಇಷ್ಟೊಂದು ಅಪಾರ ಹಣ್ಣಿನ ವಿಷಯ ಏನಿದೆ ಅಂತ ತಿಳ್ಕೊಬೋದಾ? ಖಂಡಿತವಾಗಿ ತಿಳಿದುಕೊಳ್ಳಬಹುದು. ನನ್ನ ಒಲವಿನ ಚೆಲುವೆ, ನನ್ನ ಹುಟ್ಟೂರಿನ ಪ್ರಕೃತಿ ಮಡಿಲಲ್ಲಿ ನಿನ್ನ ಪ್ರೇಮದ ಗುರುವಾಗಿ ಸಹಜ ನಿರ್ಮಿಸಿದ ಹಿಂದೂ ಮಹಲನ್ನು ಮೀರಿಸುವಂತೆ ಬೃಹತ್ತೇಜನವನ್ನು ಹಾಕಿಕೊಂಡಿರುವೆ. ಅದಕ್ಕೆ ಎಷ್ಟು ಹಣವಿದ್ದರೂ ಸಾಲದು. ಈ ವಿಷಯದಲ್ಲಿ ಒಂದು ಸ್ವಲ್ಪ ಮನಸ್ಸು ಮಾಡಿದರೆ ನೋಡಿ, ಹಣದ ಬಗ್ಗೆ ನೀವು ಕಿಂಚಿತ್ತು ಯೋಚನೆ ಮಾಡಬೇಡಿ. ಅದೆಷ್ಟೇ ಆದರೂ ನಾನು ಕೊಡ್ತೇನೆ. ನೀವು ಅಂದುಕೊಂಡಿರುವ ಕಾರ್ಯ ಸಾಧನೆ ಆಗಬೇಕು ಅಷ್ಟೇ. ಈ ಪ್ರಪಂಚದ ಅದ್ಭುತಗಳಲ್ಲಿ ನಮ್ಮ ಪ್ರೇಮ ಮಹಲ್ ಕೂಡ ಒಂದಾಗಬೇಕು. ಅಂದಾಗೆ ಬಂದು ತುಂಬ ಹೊತ್ತಾಯ್ತು, ನಾನಿನ್ನು ಹೊರಡಲಿ. ಅದೇನು ಹೀಗೆ ಬಂದವಳು ಹಾಗೆ ಹೊರಟೆ ಅಲ್ಲ? ನಿಮ್ಮ ಜೀವನದ ನವಪ್ರೇಮದ ಬಗ್ಗೆ ಏನು ಹೇಳಲಿಲ್ಲವಲ್ಲ? ಹೇಳಲು ತಾನೇ ಏನಿದೆ ಹೇಳಿ? ಅತಿಯಾಗಿ ಪ್ರೀತಿಸುವ ಪ್ರಿಯಕರ, ಕುಬೇರನ ಬಂಗಲೆಯನ್ನೇ ನಾಚಿಸುವ ಅರಮನೆ, ಕೈಗೊಬ್ಬ ಕಾಲಿಗೊಬ್ಬ ಆಳು, ಓಡಾಡೋಕೆ ಕಾರುಗಳು, ಟ್ರೆಜರಿಯ ಕೈ ಬಿಗಿ ನನ್ನಲ್ಲೇ ಇರುವಾಗ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆದರೆ ಸದಾಕಾಲ ನಿನ್ನ ಇಲ್ಲವೆಂಬ ಚಿಂತೆ ಅದೊಂದೇ ಅಲ್ಲ ವಿಕಿ. ಈಗ ನಾವಿಬ್ಬರು ಸುಖವಾಗಿದ್ದೇವೆ. ಹೋಗಿರುವ ನಿಮ್ಮ ತಮ್ಮನೇನಾದರೂ ಮತ್ತೆ ಬಂದು ಬಿಟ್ಟರೆ? ಬಂದರು ಬರಲಿ ಬಿಡು. ಅವನಿಗೆ ಒಂದು ಗತಿ ಕಾಣಿಸುವ ಮಾರ್ಗ ಹುಡುಕಿದ್ದೇನೆ. ಅವನ ಪ್ರಿಯತಮೆ ಸಿಂಧು ಅವರಪ್ಪ ರಾಮಾಯಣ ಕಥೆ ಮುಗಿಸಿದರೆ ಸಾಕು. ಆ ಪ್ರೇಮ ರೆಕ್ಕೆ ಮುರಿದ ಅಕ್ಕಿ ಅಂತೆ ವಿಲವಿಲನೆ ಒದ್ದಾಡಿ ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತಾನೆ. ನಂತರ ಈ ಪೃಥ್ವಿಯಲ್ಲಿ ನನ್ನ ವೈರಿಗಳಾಗಿ ಉಳಿದವರು ಇಬ್ಬರು ಮಾತ್ರ. ಒಬ್ಬ ಗಂಗು, ಒಬ್ಬ ಸೂರ್ಯ. ಅವರಿಗೂ ಸರಿಯಾದ ಮೋಕ್ಷ ಮಾಡಿದರೆ ನನ್ನ ಲೈಫ್ ಡಿಸಿಷನ್ ವೈರಿಗಳು ಹೆಸರಿಲ್ಲದಂತೆ ಆಗುತ್ತದೆ. ಅಪಾರವಾದ ಆಸ್ತಿಗೆ ಒಡಿತಿಯಾದ ನೀನು, ಶ್ರೀಮಂತನಾದ ನಾನು, ಯಾರು ಅಂಗಿಲ್ಲದೆ ಸ್ವತಂತ್ರವಾದ
ಅಕ್ಕಿಯಂತೆ ಹಾರಾಡುತ್ತಾ ಕಟ್ಟುಸುವೆ ಇಂದು ಮಾಲಿನಲ್ಲಿ ಆಯಾಗ ಹಾರಾಡೋಣ. ವಾವ್, ಸೂಪರ್ ಪ್ಲಾನ್. ಈ ನಿಮ್ಮನ್ನು ದ್ವಾಪರ ಯುಗದ ಶಕುನಿಯ ಪುನರಾವತಾರ ಅಂದರೆ ತಪ್ಪಾಗೋದಿಲ್ಲ ನೋಡಿ. ಚಕನೆ ಅವನೊಬ್ಬ ಬ್ರಹ್ಮಚಾರಿ, ನಾನೊಬ್ಬ ಪ್ರೇಮಚಾರಿ. ಪ್ರೇಮ ಪೂಜೆಗೆ ಒಲೆದಿರುವ ನೀ ನನ್ನ ಸೊತ್ತು ಬೇರಿದ ಈ ರಸಿಕನ ತುಟಿಯಿಂದ ಒತ್ತಲೇ ಒಂದು ಸಿಹಿಯಾದ Thank you.